ಹಾಯ್ ಹಲೋ SMP ವ್ಲಾಗ್ ಇನ್ ಕನ್ನಡ. ಈ ದಿನ ಸುಲಭವಾಗಿರ್ತಕ್ಕಂಥ ಒಂದು ಮೊಸರಿನ ಸಾಂಬಾರು, ಕರಡ್ ಸಾಂಬಾರು ಯಾವ ರೀತಿ ಮಾಡೋದು, ಇದು ರಾಗಿ ಮುದ್ದೆಗೆ ಮತ್ತು ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಪದೇ ಪದೇ ಊಟ ಮಾಡಬೇಕು ಅನಿಸುತ್ತೆ. ಏನೇನು ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೋಡಿರಿ. ಒಂದೆರಡು ಬದನೆಕಾಯಿ ಮತ್ತು ರುಚಿಗೆ ತಕ್ಕಷ್ಟು, ಖಾರಕ್ಕೆ ತಕ್ಕಷ್ಟು 4 ಹಸಿಮೆಣ್ಸಿಕಾಯನ್ನು ಹಾಕಿ ಬೇಯಕ್ಕಿಟ್ಟಿದ್ದೀನಿ ನೋಡಿ. ಏನೇನು ಅದಕ್ಕೆ ಸಾಂಬಾರಿಗೆ ಏನೇನು ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಕೊತ್ತಂಬರಿ ಕಾಳು ಪೌಡ್ರಿದು ಒಂದು ಅರ್ಧ ಸ್ಪೂನು, ಮತ್ತು ಜೀರಿಗೆ ಅರ್ಧ ಸ್ಪೂನು, ಅಂದರೆ ತುಪ್ಪದ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗುತ್ತೆ. ಒಂದು 4 ಬೇಯಿಸಿರ್ತಕ್ಕಂಥ ಹಸಿಮೆಣಸಿನಕಾಯಿ, ಮತ್ತು ಬೆಳ್ಳುಳ್ಳಿ ಒಂದು 2 ಗಡ್ಡೆಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಬೌಲು ಹಸಿ ಕೊಬ್ಬರಿ. ಇಷ್ಟನ್ನು ಹಾಕಿ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಊಟ ಮಾಡಲಿಕ್ಕೆ. ಇದರ ಜೊತೆಗೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೀವಿ. ಈ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ರುಬ್ಬಿಟ್ಕೊಂಡಿರ್ತಕ್ಕಂಥ ಇದು ಮಸಾಲೆ. ಈ ಮಸಾಲೆಯನ್ನು ಯಾವ ರೀತಿ ನಾವು, ಇದು ಬದನೆಕಾಯಿಯನ್ನು ಒಳಗಡೆ ಹುಳ ಇರ್ತಾವಲ್ಲ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಇದು ಹಸಿ ಸಾಂಬಾರಾಗಿರುತ್ತೆ. ಒಗ್ಗರಣೆ ಕೊಟ್ಟು ತಣ್ಣಗಾದ್ಮೇಲೆ ನಾವು ಮೊಸರನ್ನು ಸೋಸ್ತೀವಿ ನೋಡಿರಿ. ಒಗ್ಗರಣೆ ಸಿಡಿತಾ ಇದೆ. ಒಗ್ಗರಣೆಗೆ ಒಂದು 2 ಈರುಳ್ಳಿಯನ್ನು ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅವನ್ನ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಬಾಡಿಸ್ಬಿಟ್ಟು ಎಣ್ಣೆಯಲ್ಲಿ ಹಸಿ ಕರಿಬೇವು ಹಾಕಬೇಕು. ನಾನು ಹಸಿ ಕರಿಬೇವು ಖಾಲಿಯಾಗಿತ್ತು, ಹಾಗಾಗಿ ಒಣಗಿದ ಕರಿಬೇವಿನ ಚೂರುಗಳನ್ನು ಈಗ ಹಾಕ್ತೀನಿ. ಮತ್ತು ಇದರ ಜೊತೆಗೆ ಹಸಿ ಕರಿಬೇವು ಈರುಳ್ಳಿಯನ್ನು ಒಗ್ಗರಣೆಯನ್ನು ಕೊಟ್ಬಿಟ್ಟು ಇದನ್ನೊಂದು ಸ್ವಲ್ಪ ಬಾಡಿಸಿ ಸ್ಟವನ್ನು ಆಫ್ ಮಾಡಬೇಕು. ಬದನೆಕಾಯಿಯನ್ನು ಕೂಡ ಈ ಎಣ್ಣೆಯಲ್ಲೇ ಹಾಕಿ 1-2 ನಿಮಿಷ ಫ್ರೈ ಮಾಡಬೇಕು. ಮಿಕ್ಸಿ ಜಾರಿಗೂ ಕೆಲವ್ರು ಹಾಕ್ಕೊಳ್ತಾರೆ, ಅದೊಂದು ನುಣ್ಣಗಾಗುತ್ತೆ ಅಂತ ಮಿಕ್ಸಿ ಜಾರಿಗೆ ಹಾಕಲ್ಲ. ಈಗ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದರೆ ಟೇಸ್ಟ್ ಕೆಲವರು ತಿಂತಾರೆ ಇಷ್ಟಪಟ್ಟು. ಬದನೆಕಾಯನ್ನು ಚೆನ್ನಾಗಿರುತ್ತೆ. ಈ ರೀತಿ ಫ್ರೈಯನ್ನು ಮಾಡಬೇಕು ಎಣ್ಣೆಯಲ್ಲೇ. ಫ್ರೈ ಮಾಡಾದಮೇಲೆ ನಾವು ರುಬ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು, ಜಾರಲ್ಲಿರುವ ಮಸಾಲೆಯನ್ನು ಕೂಡ ಹಾಕಬೇಕು. ಬದನೆಕಾಯಿಗೆ ಮಸಾಲೆ ಹತ್ತುವ ಹಾಗೆ ಈ ಮಸಾಲೆಯನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀವಿ. ಈಗ ಇದನ್ನು ಉಪ್ಪನ್ನು ಹಾಕಿ ಇನ್ನೊಮ್ಮೆ ಕೈ ಆಡಿಸಿ ನಾವು ಸ್ಟವನ್ನು ಆಫ್ ಮಾಡಿ ಇದಷ್ಟು ಮಸಾಲ ಸಾಮಗ್ರಿ ತಣ್ಣಗಾಗುವವರೆಗೆ ಒಂದು 5 ನಿಮಿಷ ಬಿಡಬೇಕು. ನಾವು ಬೇರೆ ಕೆಲಸವನ್ನು ಮಾಡಿಕೊಂಡು ಆಮೇಲೆ ನಂತರ ತಣ್ಣಗಾದ್ಮೇಲೆ ನಾವೀಗ ಮೊಸರನ್ನು ಇದಕ್ಕೆ ಸೋಸ್ತೀವಿ. ತುಂಬಾ ಸರಳವಾಗಿ ಬೇಗನೆ ಆಗುತ್ತೆ. ಮುದ್ದೆಗೆ ತುಂಬಾ ರುಚಿಯಾಗಿರುತ್ತೆ. ಬೇಗನೆ ಸಣ್ಣ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಸಾಂಬಾರಾಗಿರುತ್ತೆ. ಹೀಗೆ ನಾವು ಮೊಸರನ್ನು ಸೋಸ್ಕೊಂಡಿದ್ದೀನಿ ನೋಡಿ. ಆ ಮಸಾಲೆಗೆ ಮೊಸರನ್ನು ಸೋಸ್ಕೊಂಡು ಈ ರೀತಿ ಆಗಿದೆ ನೋಡಿ ಸಾಂಬಾರು. ತುಂಬಾ ಚೆನ್ನಾಗಿರುತ್ತೆ. ಒಂದು ಊಟಕ್ಕೆ ಬೇಗನೂ ಆಗುತ್ತೆ. ಮುದ್ದೆ ಅನ್ನ ಸಾಂಬಾರು ಬೇಗನೂ ಆಗುತ್ತೆ, ಮತ್ತು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ ಅಂತ ಹೇಳುತ್ತಾ, ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟವಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ನೀವು ಕೂಡ ಟ್ರಯಲ್ ಮಾಡಿ ಊಟ ಮಾಡ್ಕೊಂಡು ತಿಂದು ನೋಡಿ. ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಹೊತ್ತಿನ ಊಟಕ್ಕೆ ಅಂತೂ ಭಾಳ ಚೆನ್ನಾಗಿರುತ್ತೆ ಟೇಸ್ಟು. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳುತ್ತಾ, ಎಲ್ಲರಿಗೂ ಇಷ್ಟವಾಗಿದೆ ಹಾಗೆ ಟ್ರಯಲ್ ಮಾಡಿ ನೋಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಮುಗಿಸುತ್ತೇನೆ. ಥ್ಯಾಂಕ್ ಯು.